ಹಲೋ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಬನ್ನಿ ಕಲಿಯೋಣ. ಇದಕ್ಕೆ 6 ಥ್ರೆಡ್ ತಗೊಂಡಿದ್ದೀನಿ ದಾರ, ಮತ್ತೆ 11 ನಂಬರ್ ಕ್ರೋಶ, ಆಮೇಲೆ ಯಾವ್ದಾನು ಬೀಡ್ಸ್ ತಗೋಬಹುದು ನೀವು. ಸ್ಟಾರ್ ಶೇಪ್ ಇಲ್ಲ ಹಾರ್ಟ್ ಶೇಪ್ ಯಾವ್ದಾನು ತಗೋಬಹುದು ಬೀಡ್ಸ್. ನಾನು ಸದ್ಯಕ್ಕೆ ನಿಮ್ಗೆ ತೋರ್ಸಕ್ಕೆ ಈ ಥರದ್ದು ಯಾವ್ದೋ ಒಂದು ಗೋಲ್ಡ್ ತಗೊಂಡಿದ್ದೀನಿ, ಗೋಲ್ಡ್ ಬೀಡ್. ನೋಡಿ, ಸ್ಟಾರ್ಟಿಂಗು ಈ ಥರ ಒಂದು ನಾಟ್ ಹಾಕೊಂಡ್ಬಿಟ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಒಂಚೂರು ಲೆಂತ್ ತಗೊಳ್ಳಿ. ಎಷ್ಟು ಲೆಂತ್ ತಗೊಂಡಿದ್ದೀರೋ ಅಷ್ಟೇ ಲೆಂತಲ್ಲೇ 4 ಸರಿ ನೋಡಿ ಈ ಥರ ವಾಪಸ್ ಬಂದು ಹಾಗೆ ಇಟ್ಕೋಬೇಕು. 2 ಆಯಿತು. ಪಕ್ಕದಲ್ಲೇ ಚುಚ್ಕೊಳ್ಳಿ. 3 4 ಸರಿ ಆದಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಎಲ್ಲ ತಗೊಂಡು ಇಷ್ಟನ್ನು ಒಂದೇ ಸರಿ ತಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂಚೂರು ಲೆಂತ್, ತುಂಬ ಬೇಡ, ಯಾಕಂದರೆ ಚೈನ್ ಹಾಕೊಳ್ಳೋದು ಬೇಡ, ಇಲ್ಲಿ ಹೋಲ್ ಬಂದ್ಬಿಡುತ್ತೆ. ಸೊ ಒಂಚೂರು ಎಳೆದು ನೋಡಿ, ಲಾಕ್ ಮಾಡಿರ್ತೀವಲ್ಲ ಅಲ್ಲಿ 6 ಕಂಬ ಬರೋ ಹಾಗೆ ಸ್ವಲ್ಪ, ಫಸ್ಟ್ ಕಂಬ ಸ್ವಲ್ಪ ತೊಂದರೆ ಕೊಡುತ್ತೆ, ಯಾಕಂದರೆ ಚೈನ್ ಹಾಕೊಂಡಿರಲ್ಲ ನಾವು. 1 ಆಯಿತು. 2 ಈ ಲಾಕ್ ಮಾಡಿರ್ತೀವಲ್ಲ ಅದೇ ಜಾಗದಲ್ಲೇ ಇದನ್ನ ಕಂಬ ಹಾಕೊಳ್ತಾ ಬರಬೇಕು. 3 4 5 ಈ ಥರ 6 ಹಾಕೊಂಡ್ಮೇಲೆ ಒಂದು ಬೀಡ್ ಹಾಕೊಳ್ಳಿ. ಹೇಳಿದ್ನಲ್ಲ, ಯಾವುದನ್ನು ಬೀಡ್ ಹಾಕೋಬೋದು ನೀವು. ಈ ಥರ ಒಂದು ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡ್ಕೋಬೇಡಿ, ಮತ್ತೆ ಕಂಟಿನ್ಯೂ ಮಾಡಿ. ಇಲ್ಲಿ ಅದೇ ಹೋಲಿಗೆ ನೋಡಿ, ಅದೇ ಎಷ್ಟು ದೊಡ್ಡದಾಯ್ತಲ್ವ, ಈಗ ಅದೇ ಹೋಲಲ್ಲಿ 7 ಕಂಬ ಬರೋ ಹಾಗೆ ಫಿಲ್ ಮಾಡ್ಕೊಳ್ತಾ ಬನ್ನಿ. 1 2 3 ಈ ಥರ 7 ಮಾಡ್ಕೋಬೇಕು. ನೋಡಿ ಎಷ್ಟು ದೊಡ್ಡದಾಗೋಯ್ತು ಹೋಲಾಗಲೇ. ಸೊ ಅದೇನು ತೊಂದರೆ ಇಲ್ಲ ನಿಮಗೆ. ಏಳಾದ್ಮೇಲೆ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ. ಮತ್ತೆ ನಿಮ್ಗೆ ಇವಾಗ ಇಲ್ಲಿ ಕುಚ್ಚಬೇಕು ಅಂದರೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇಲ್ಲಿ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಇದು ಒಂದು ಲೆಂತ್ಗೆ, ಇಷ್ಟು ಲೆಂತ್ಗೆ ಇಟ್ಕೊಳ್ಳಿ. ಮತ್ತೆ ಪಕ್ಕದಲ್ಲೇ ಪಿಯರ್ಸ್ ಮಾಡ್ಕೊಳ್ಳಿ. ಮತ್ತು ಒಂದೇ ಲೆಂತ್ ಇರಬೇಕು ಎಲ್ಲವೂ. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೋಬೇಡಿ. ಇಲ್ಲಿಗೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಮತ್ತೆ ಹಿಂಗೆ ತಗೊಳ್ಳಿ. 3 ಆಯಿತು. ಮತ್ತೆ ಪಕ್ಕದಲ್ಲೇ ತಗೊಂಡು 4. ಈ 4 ಒಂದು ಮಾಡಿ ಒಂದು ಲಾಕ್ ಮಾಡಿ. ಸ್ವಲ್ಪ ಇದನ್ನೊಂಚೂರು, ತುಂಬ ಇಷ್ಟು ಮಾಡ್ಕೋಬೇಡಿ, ಒಂದಿಷ್ಟು ಮಾಡಿಕೊಂಡು ಮತ್ತೆ ಆ ಹೋಲಲ್ಲಿ ಈ ಥರ 6 ಕಂಬ ಬರೋ ಹಂಗೆ ಎರಡಾಗಿದೆ. ಲಾಕ್ ಮಾಡಿರ್ತೀವಲ್ಲ ಅದೇ ಹೋಲಲ್ಲೇ ಈ ಥರ ಕಂಬ ಹಾಕೊಂಡು ಬರಬೇಕು. ಫಸ್ಟು 6 ಬೀಡ್ ಹಾಕೊಂಡ್ಮೇಲೆ 7, ಯಾಕಂದರೆ ಸಮ ಬಂದರೆ ಅದು ಚೆನ್ನಾಗಿ ಕಾಣಲ್ಲ. ನೀವು ಕ್ರಿಸ್ಟಲ್ ಹಾಕೋಬೋದು, ಅದಕ್ಕೆ ನಾನು ಹೇಳಿದ್ದು ಬೀಡ್ ಯಾವುದನ್ನು ಹಾಕೋಬೋದು ನೀವು. ಈ ಥರ ಬೀಡ್ ಹಾಕೊಂಡ್ಬಿಟ್ಟು
ಬೀಡ್ ಲಾಕ್ ಮಾಡ್ಕೋಬೇಡಿ. ಮತ್ತೆ ಹಿಂಗೆ ಕ್ರೋಶ ಮೇಲೆ ದಾರ ಹಾಕ್ಕೊಂಡು 7 ಕಂಬ ಕಂಟಿನ್ಯೂ ಮಾಡಿ. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಈಸಿ ಇದೆ. 3 5 7 ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ. ಮತ್ತು ಇಲ್ಲಿ 4 ಚೈನ್ ಹಾಕ್ಕೊಂಡ್ಬಿಟ್ಟು ಅದೇ ಥರ ವರ್ಕ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀವು. ಈ ಥರ 4 ಇಲ್ಲಿ ಚೈನ್ ಇದು ಮಾಡಿಬಿಟ್ಟು ಲಾಕ್ ಮಾಡ್ಕೊಂಡ್ಬಿಟ್ಟು ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಭಾಳ ಚೆನ್ನಾಗಿರುತ್ತೆ. ಇದು ಒಂಥರ ಸ್ಪೆಷಲ್ ಡಿಸೈನ್ ಥರ ಇದೆ. ನಾನು ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಕುಚ್ಚು ಹಾಕಿದ್ರೆ ಈ ಥರ ಬರುತ್ತೆ. ಭಾಳ ಚೆನ್ನಾಗಿ ಕಾಣುತ್ತೆ. ಮಾಡ್ಕೊಳ್ಳಿ ನೀವು, ಭಾಳ ಚೆನ್ನಾಗಿ ಒಂಥರ ಡಿಫ್ರೆಂಟ್ ಇದರಲ್ಲಿ ಬರುತ್ತೆ. ಇದು ಚೆನ್ನಾಗಿರುತ್ತೆ, ಈಸಿನೂ ಇದೆ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನೂ ಡಿಸೈನ್ಸ್ ಇದೆ, ಹೇಳ್ಕೊಡ್ತೀನಿ. ಸೊ ಟಿಲ್ ದೆನ್ ಎಲ್ಲರಿಗೂ ಬಾಯ್ ಬಾಯ್. ಸಿ ಯು ಫ್ರೆಂಡ್ಸ್.